ಸುಮಾರು 7ಕ್ಕೂ ಹೆಚ್ಚು ಮೊಸಳೆ ಮರಿಗಳು ಪ್ರತ್ಯಕ್ಷವಾದ ಘಟನೆ ಹುಕ್ಕೇರಿ ತಾಲೂಕಿನ ಯರ್ನಾಳ್ ಗ್ರಾಮದ ಹಿರಣ್ಯಕೇಶಿ ನದಿ ದಡದಲ್ಲಿ ಜರುಗಿದೆ. ಯರನಾಳ್ ಗ್ರಾಮದ ರಾಜು ಅಣ್ಣಾ ಸಾಹೇಬ್ ಪಾಟೀಲ್ ಎಂಬುವರ ಕೃಷಿ ಭೂಮಿಯು ಹಿರಣ್ಯಕೇಶಿ ನದಿ ದಡದಲ್ಲಿ ಇದ್ದು ಆ ಹೊಲದಲ್ಲಿ ಮೊಸಳೆ ಮರಿಗಳು ಪ್ರತ್ಯಕ್ಷವಾಗಿವೆ. ಸುದ್ದಿ ತಿಳಿದ ಉರಗ ತಜ್ಞ ಲಾದಿ ನದಾಬ್ ಎಂಬುವರು ಮೊಸಳೆ ಮರಿಗಳನ್ನು ರಕ್ಷಣೆ ಮಾಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಹಿಡ್ಕಲ್ ಜಲಾಶಯದಲ್ಲಿ ಬಿಟ್ಟಿದ್ದಾರೆ. ಮೊಸಳೆ ಮರಿಗಳು ಸುಮಾರು 3 ತಿಂಗಳಿನವು ಇರಬಹುದು ಎನ್ನಲಾಗಿದೆ. ಮೊಸಳೆ ಮರಿಗಳು ಪ್ರತ್ಯಕ್ಷವಾಗಿದ್ದರಿಂದ ರೈತರು ನದಿ ತೀರದ ಹೊಲದಲ್ಲಿ ಮೇವು ತರಲು ಕೃಷಿ ಚಟುವಟಿಕೆಗಳಿಗೆ ಹೋಗಲು ಭಯಪಡುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ರಾಜು ಅಣ್ಣಾ ಸಾಹೇಬ್ ಪಾಟೀಲ್ ಅವರ ಹೊಲದಲ್ಲಿ 7 ಮೊಸಳೆ ಮರಿಗಳು ಕಂಡು ಬಂದಿದ್ದು, ಅದಕ್ಕೆ ನಾವು ಹಿಡಿದು ನಮ್ಮ ಹಿಡ್ಕಲ್ ಡ್ಯಾಮ್ ಜಲಾಶಯ ಒಳಗೆ ರಿಲೀಸ್ ಮಾಡಿದ್ದೀವಿ. ಅದಕ್ಕೆ ಲ್ಯಾಡಣ್ಣನವರು ಇವರೇ ಒಂದು ಭಾಳ ಪರಿಶ್ರಮದಿಂದ ಅವನು ಹಿಡಿದು ಹಿಡಕಲ್ ಜಲಾಶಯಲ್ಲಿ ಬಿಟ್ಟು ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ.